ಕಾಂತಾರ ಚಿತ್ರೀಕರಣದ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿಯ ಅವಘಡಗಳು ಕಂಡು ಬರ್ತಾನೆ ಇದೆ, ಮುಂದುವರಿತಾ ಇದೆ ಈ ಅವಘಡಗಳ ಸರಣಿ. ಈಗಲೂ ಅಷ್ಟೇ ಕಾಂತಾರ ಚಿತ್ರತಂಡದ ಡೈರೆಕ್ಟರ್ ಮತ್ತೆ ನಾಯಕ ಆಗಿರುವಂತಹ ರಿಷಬ್ ಶೆಟ್ಟಿ ಇದ್ದಂತಹ ದೋಣಿ ಒಂದು ಇದ್ದಕ್ಕಿದ್ದ ಹಾಗೆ ಡ್ಯಾಮ್ನ ಹಿನ್ನೀರು ಭಾಗದಲ್ಲಿ ಮಗುಚಿ ಬಿದ್ದಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಇದರ ಪರಿಣಾಮ ಅವರೆಲ್ಲರೂ ಕೂಡ ಈಜಿ ದಡ ಸೇರಿದ್ದಾರೆ, ಆದರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದರ ಮಾಹಿತಿ. ಕೇವಲ 5 ಜನ ಮಾತ್ರ ಇರಲಿಲ್ಲ, ಒಂದು 30ಕ್ಕೂ ಹೆಚ್ಚು ಜನರ ಟೀಮ್ ಇತ್ತಂತೆ. ಅವರೆಲ್ಲರೂ ಕೂಡ ಕೂದಲೆಳೆ ಅಂತರದಲ್ಲಿ ದುರಂತದಿಂದ ಪಾರಾಗಿದ್ದಾರೆ. ಬಟ್ ಮೇಲಿಂದ ಮೇಲೆ ಇಂಥ ಅವಘಡಗಳಾಗ್ತಾ ಇರೋದು ಯಾವುದರ ಸೂಚನೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ತೀರಾ ಇತ್ತೀಚೆಗಷ್ಟೇ ಸ್ವಲ್ಪ ತಿಂಗಳ ಹಿಂದಷ್ಟೇ ದೈವವಾಣಿ ಒಂದು ನುಡಿದಿತ್ತು. ಏನಂತ? ಪಂಜುರ್ಲಿ ದೈವ ಹೇಳಿತ್ತು, ನಿನ್ನ ಕುಟುಂಬವನ್ನ ಹಾಳು ಮಾಡೋ ಪ್ರಯತ್ನಗಳಾಗಿದೆ, ಒಂದು ಹರಕೆಯನ್ನು ಹೊತ್ಕೋ, ನಾನು ರಕ್ಷಿಸ್ತೀನಿ ಅಂತೆಲ್ಲ ಹೇಳಿತ್ತು. ದೈವದ ಎಚ್ಚರಿಕೆಯ ಬೆನ್ನಲ್ಲೇ 3 ಜನ ಕಲಾವಿದರು ಸಾವನ್ನಪ್ಪಿದ್ರು. 3 ಜನರಲ್ಲಿ ಹೃದಯಾಘಾತಕ್ಕೆ ಒಳಗಾದವರ ಸಂಖ್ಯೆನೇ ಜಾಸ್ತಿ ಇತ್ತು. ಆಮೇಲೆ ಒಂದ್ಸಲ ಶೂಟಿಂಗ್ ಸೆಟ್ಗೆ ಬೆಂಕಿ ಬಿದ್ದಿದ್ದು ಕೂಡ ನಿಮಗೆ ನೆನಪಿರ್ಬೋದು. ಆಮೇಲೆ ಇನ್ನೊಂದ್ಸಲ ಅರಣ್ಯ ಪ್ರದೇಶದಲ್ಲಿ ಕೂಡ ಶೂಟಿಂಗ್ ಮಾಡಬೇಕಾದ್ರೆ ಏನೋ ಪ್ರಾಬ್ಲಮ್ ಆಗಿತ್ತು. ಮೇಲಿಂದ ಮೇಲೆ ಇಂಥ ಅವಘಡಗಳಾಗ್ತಾ ಇರೋದ್ರಿಂದ ಒಂದು ಈ ಪ್ರೀಕ್ವೆಲ್ಲು ಅಂದುಕೊಂಡ ಸಮಯದಲ್ಲಿ ರಿಲೀಸ್ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಬರ್ತಾ ಇದೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಈ ವರ್ಷ ಅಕ್ಟೋಬರ್ನಲ್ಲಿ ರಿಲೀಸ್ ಆಗಬೇಕಾಗಿತ್ತು ಚಿತ್ರ. ಬಟ್ ಈಗ ಅದು ರಿಲೀಸ್ ಆಗುತ್ತಾ ಆ ಟೈಮ್ನಲ್ಲಿ ಅಥವಾ ಪೋಸ್ಟ್ಪೋನ್ ಆಗುತ್ತಾ ಅಂತ ಒಂದು ಆಯಾಮ. ಎರಡನೇದು, ಕಾಣದ ಕೈಗಳ ಆಟ ಏನಾದರೂ ಇದೆಯಾ ಚಿತ್ರತಂಡಕ್ಕೆ, ಇದು ಕಂಟಕನ ಅನ್ನೋದು ಎರಡನೇ ಆಯಾಮ. ಹೌದು. ಇನ್ನು ಕಾಂತಾರ ಸಿನಿಮಾ ಇಡೀ ಜಗತ್ತಿನಾದ್ಯಂತ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿತ್ತು. ಚಾಪ್ಟರ್ 1ಗಾಗಿ ಈಗ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬ್ಯಾಕ್ ಟು ಬ್ಯಾಕ್ ದುರ್ಘಟನೆಗಳಾಗ್ತಾ ಇದೆ. ಈ ಜಲಾಶಯದಲ್ಲಿ ಕಾಂತಾರ 1 ಚಿತ್ರೀಕರಣ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಮಗುಚಿದ ದೋಣಿ ಅನ್ನೋದು ಗೊತ್ತಾಗ್ತಾ ಇದೆ. ಬೋಟ್ನಲ್ಲಿದ್ದಂತಹ ರಿಷಬ್ ಶೆಟ್ಟಿ 30ಕ್ಕೂ ಹೆಚ್ಚು ಕಲಾವಿದರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಪದೇ ಪದೇ ಕಾಂತಾರ ಚಾಪ್ಟರ್ 1 ಚಿತ್ರೀಕರಣದ ಸಂದರ್ಭದಲ್ಲಿ ಈ ರೀತಿಯ ಅವಘಡಗಳಾಗ್ತಾ ಇದೆ. ಸಾವಿನ ಮೇಲೆ ಸಾವುಗಳು ಒಂದು ಕಡೆ ಆಗ್ತಾ ಇದೆ, ಮತ್ತೊಂದು ಕಡೆ ಈ ರೀತಿಯ ಪದೇ ಪದೇ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇದೆ. ಎಲ್ಲ ಗೊತ್ತಿದ್ದು ಕೂಡ ಚಿತ್ರತಂಡ ಯಾಕೆ ದೈವದ ಮೊರೆ ಹೋಗ್ತಾ ಇಲ್ಲ ಅಂಥೇಳಿ. ಸಣ್ಣದೊಂದು ಸಮಸ್ಯೆ ಆದರೂ ಕೂಡ ದೈವ ಭಕ್ತರಾದಂತಹ ರಿಷಬ್ ಶೆಟ್ಟಿ ಅವರು ಮೊದಲು ಹೋಗ್ತಾ ಇದ್ದಿದ್ದೆ ದೈವದ ಹತ್ರ. ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂಥೇಳಿ. ಈ ಸಿನಿಮಾ ಶುರು ಮಾಡೋದಕ್ಕೂ ಮೊದಲೇನೆ ಒಮ್ಮೆ ದೈವದ ಬಳಿ ಹೋಗಿದ್ರು, ಅಲ್ಲಿ ಅನುಮತಿಯನ್ನು ಪಡೆದುಕೊಂಡಿದ್ರು. ಆ ಸಂದರ್ಭದಲ್ಲಿ ದೈವ ಹೇಳಿತ್ತು, 6 ತಿಂಗಳ ಕಾಲ ನೀವು ತುಂಬ ಹುಷಾರಾಗಿರಬೇಕು, ನಿಮ್ಮ ಚಿತ್ರತಂಡದ ಮೇಲೆ ನಿಮ್ಮ ಕುಟುಂಬದ ಮೇಲೆ ಕೆಟ್ಟ ಕಣ್ಣು ಬಿದ್ದಿದೆ, ನಾನು ನಿಮ್ಮ ಬೆನ್ನ ಹಿಂದೆ ಇರ್ತೀನಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂತಹ ಅಭಯವನ್ನು ಕೊಟ್ಟಿತ್ತು. ಅದಾದ ಮೇಲೆ ಸಾಲು 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 ಈ ರೀತಿಯ ಇನ್ಸಿಡೆಂಟ್ಗಳಾಗ್ತಾ ಇರುವಂಥದ್ದು ಚಿತ್ರೀಕರಣಕ್ಕೂ ಕೂಡ ತೊಡಕಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುನೀತ್, ಒಂದರ ಹಿಂದೆ ಒಂದರಂತೆ ಅವಘಡಗಳು ಕಾಂತಾರ ಸಿನಿಮಾದ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತಾಗ್ತಾ ಇದೆ. ಒಂದು ಕಡೆ ಕಲಾವಿದರು ಸಾವನ್ನಪ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಚಿತ್ರೀಕರಣದ ಸ್ಪಾಟ್ನಲ್ಲಿ ನಡೆದಂತಹ ಘಟನೆಗಳು ನಡೀತಾ ಇದೆ. ಹಿಂಗಿದ್ದು ಕೂಡ ಚಿತ್ರತಂಡ ಯಾಕೆ ದೈವದ ಮೊರೆ ಹೋಗ್ತಾ ಇಲ್ಲ ಅಂಥೇಳಿ, ಮೀನಾಮೇಷ ಯಾಕೆ ಎಣಿಸ್ತಾ ಇದೆ ಅಂತ, ಮುಖ್ಯವಾಗಿ ನಿನ್ನೆ ಏನಾಯ್ತು ಈ ಚಿತ್ರೀಕರಣದ ಸ್ಪಾಟ್ನಲ್ಲಿ ಅಂತ? ಪ್ರೇಮ್, ಖಂಡಿತವಾಗ್ಲೂ ಏನು ಕಾಂತಾರ ಸಿನಿಮಾ ಚಾಪ್ಟರ್ 1 ಶುರು ಆದಾಗಿಂದಲೂ ಕೂಡ ದೈವ ಒಂದು ನುಡಿಯನ್ನು ಹೇಳಿತು. ಆತಂಕಗಳು ಕೂಡ ಸಾಕಷ್ಟು ಎದುರಾಗ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೂಡ ಕೊಟ್ಟಿತ್ತು. ಆದರೂ ಕೂಡ ಚಿತ್ರೀಕರಣ ಶುರು ಮಾಡಿದ್ರು. ಅದಾದ ನಂತರದಲ್ಲಿ ಕಲಾವಿದರು, ಸಹ ಕಲಾವಿದರು, ಕೇರಳ ಮೂಲದ ಸಹ ಕಲಾವಿದರು ಕೂಡ 2 ಕೂಡ ಸಾವನ್ನಪ್ಪಿದ್ರು. ಅದೇ ರೀತಿಯಾಗಿ ಕರ್ನಾಟಕ ಮೂಲದ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಅದಾದ ನಂತರದಲ್ಲಿ ನಿನ್ನೆ ಏನಿದೆ, ನಿನ್ನೆ ಶಿವಮೊಗ್ಗ ಮಾಸ್ತಿಕಟ್ಟೆಯ ಇನ್ನು ವರಹ ಹಿನ್ನೀರಿನಲ್ಲಿ ಇನ್ನು ಶೂಟಿಂಗ್ ನಡೀತಾ ಇತ್ತು. ಕಾಂತಾರ ಚಾಪ್ಟರ್ 1 ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ದೋಣಿಯಲ್ಲಿ ಒಂದು ಶೂಟಿಂಗ್ ನಡೆಯುವಂತಹ ಒಂದು ಸಂದರ್ಭದಲ್ಲಿ ದೋಣಿ ಪಲ್ಟಿಯಾಗಿ 30ಕ್ಕೂ ಹೆಚ್ಚು ಜನರು ನೀರಲ್ಲಿ ಮುಳುಗಿದ್ರು. ಅದಾದ ನಂತರದಲ್ಲಿ ಅವರು ದಡ ಸೇರಿದ್ರು. ಆದರೆ ಯಾವುದೇ ರೀತಿಯಂತಹ ಪ್ರಾಣಾಪಾಯ ಆಗಿಲ್ಲ. ಆದರೆ ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಏನಿದೆ, ಪ್ರತಿ ಬಾರಿ ಕೂಡ ಇದೇ ರೀತಿಯಂತಹ ಅವಘಡಗಳು ಕೂಡ ಸಂಭವಿಸ್ತಾ ಇದೆ. ಅದಾದ ನಂತರದಲ್ಲಿ ಕೆಲವೊಬ್ಬ ಸಹ ಕಲಾವಿದರು ಕೂಡ ಸಾವನ್ನಪ್ಪಿದ್ರು. ಇದಾದ ನಂತರದಲ್ಲಿ ಈಗ ಮತ್ತೆ ಶೂಟಿಂಗ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಪದೇ ಪದೇ ಈ ಅವಘಡಗಳು ನಡೀತಾ ಇದೆ. ಅವಘಡಗಳು ನಡೀತಾ ನಂತರದಲ್ಲಿ ಮತ್ತೆ ಶೂಟಿಂಗ್ ಶುರು ಮಾಡೋದು, ಮತ್ತೆ ಅವಘಡಗಳು ಸಂಭವಿಸೋದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಘಟನೆಗಳು ಕೂಡ ನಡೀತಾ ಇದೆ. ಆದ್ರೆ ಇದುವರೆಗೂ ಕೂಡ ಚಿತ್ರತಂಡ ದೈವದ ಮೊರೆ ಹೋಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅಲ್ಲಿರುವಂತಹ ಸಹ ಕಲಾವಿದರಾಗಿರ್ಬೋದು ಮತ್ತೆ ಸಾಕಷ್ಟು ಜನರು ಕೂಡ ಹೇಳ್ತಾ ಇರುವಂತದ್ದು.
ಧನ್ಯವಾದ ಪುನೀತ್ ತಮ್ಮಲ ಮಾಹಿತಿಗಾಗಿ. ಹಿಂದೆ ನಮಗೆಲ್ಲ ನೆನಪಿರೋ ಹಾಗೆ ಆಪ್ತಮಿತ್ರ ಸಿನಿಮಾದ ಶೂಟಿಂಗ್ನ ನಂತರ ಈ ಆಪ್ತರಕ್ಷಕ ಸಿನಿಮಾ ಶೂಟಿಂಗ್ ಎಲ್ಲ ಶುರುವಾಗೋಕಿತ್ತಲ್ಲ, ಆಗಲೂ ಅಷ್ಟೇ ಈ ಥರದ್ದೇ ಆ ಚಿತ್ರದ ಬಗ್ಗೆ ಕೂಡ ಆ ಚಿತ್ರೀಕರಣದ ಸಂದರ್ಭದಲ್ಲಿ ಕೂಡ ಇಂಥದ್ದೇ ಅವಘಡಗಳು. ಯಾರೋ ಶೂಟಿಂಗ್ನಲ್ಲಿ ಪಾಲ್ಗೊಂಡಿರುವಂತಹ ಕಲಾವಿದರು ಸಾವನ್ನಪ್ಪಿದ್ದು, ಸೌಂದರ್ಯ ಸಾವನ್ನಪ್ಪಿದ್ದು, ವಿಷ್ಣುವರ್ಧನ್ ಅವರು ಸಾವನ್ನಪ್ಪಿದ್ದು, ಒಂದಕ್ಕೊಂದು ತಾಳೆ ಹಾಕಿ ಅದೇನೋ ನಾಗವಲ್ಲಿ ಶಾಪ ಅಂತೆಲ್ಲ ವದಂತಿಗಳು ಹಬ್ಬಿದ್ವು ಗಾಂಧಿನಗರದಲ್ಲಿ. ಈಗ ಅದಾದ ನಂತರ ಸುಮಾರು ವರ್ಷಗಳ ನಂತರ ಇಂಥದ್ದೇ ಒಂದು ಆಯಾಮ ಪಡೆದುಕೊಳ್ತಾ ಇರುವಂತಹ ಚಿತ್ರ ಕಾಂತಾರ. ನಿಜವಾಗ್ಲೂ ಆ ಚಿತ್ರತಂಡ ಇನ್ನೊಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಅನ್ಸುತ್ತೆ.